ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ವೆಲ್. ಇವತ್ತಿನ ವಿಡಿಯೋನ ನಾನು ಒಂದು ಒಳ್ಳೆ ಕಾಫಿ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಯು ಆಲ್ ನೀವೆಲ್ಲರೂ ಸಹ ನಿಮ್ಮ ಒಂದು ಚಹಾ ಅಥವಾ ಕಾಫಿಯನ್ನು ಕುಡಿದು ನಮ್ಮ ಒಂದು ವಿಡಿಯೋ ನೋಡಲಿಕ್ಕೆ ಮಾರ್ನಿಂಗ್ ರೆಡಿ ಆಗಿದ್ದೀರಾ ಅಂದ್ಕೊಳ್ತೀನಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸಾಮಾನ್ಯವಾಗಿ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಅಂತಂದರೆ ನೀಟಾಗಿ ಅಲಂಕಾರ ಮಾಡ್ಕೊಳ್ಳೋದು ಅಂತಲ್ಲ, ಮನೆಯನ್ನು ಮನಸ್ಸಿಗೆ ನಮಗೆ ನೆಮ್ಮದಿ ತರೋ ಹಾಗೆ ಸ್ವಚ್ಛವಾಗಿಟ್ಕೊಳ್ಳೋದು, ಧೂಳು ಅಥವಾ ಯಾವುದೇ ರೀತಿ ಡಸ್ಟ್ ಅನ್ನೋದು ಇಲ್ಲದೆ ಇರೋ ಹಾಗೆ ಇನ್ಫೆಕ್ಷನ್ಸ್ ಅನ್ನೋದು ಆಗದೆ ಇರೋ ರೀತಿಯಲ್ಲಿ ಮನೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಸೊ ಇದನ್ನು ಎಷ್ಟು ಜನ ನಂಬ್ತೀರಾ ಸ್ನೇಹಿತರೆ? ನೀವು ನಮ್ಮ ಹಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ನಮ್ಮ ಮನೆಯಲ್ಲಿ ಹೆಚ್ಚು ಧೂಳು ಆಕ್ಯುಪೈ ಆಗುವಂಥ ಪ್ಲೇಸಸ್ ಬಂದು ವಿಂಡೋಸ್ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು, ಆ್ಯಂಡ್ ಔಟ್ಡೋರ್ ಏರಿಯಾ ಏನೇನಿರುತ್ತೆ ನಮ್ಮ ಮನೆಗಳ ಸುತ್ತು, ಈ ಏರಿಯಾಸ್ ಅನ್ನೋದು ತುಂಬಾ ಧೂಳು ತುಂಬಿಕೊಂಡಿರುವಂಥ ಏರಿಯಾಸ್ ಆಗಿರುತ್ತೆ. ಸೊ ಈ ಒಂದು ಏರಿಯಾಸನ್ನು ನಾವು ಯಾವ ರೀತಿ ಡಸ್ಟ್ ಫ್ರೀ ಏರಿಯಾಸ್ ಆಗಿ ಅಥವಾ ಇನ್ಫೆಕ್ಷನ್ ಫ್ರೀ ಏರಿಯಾಸ್ ಆಗಿ ಇಟ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಇಲ್ಲಿ ವಿಂಡೋ ಗ್ಲಾಸಸ್ನ ನಾನು ಕ್ಲೀನ್ ಮಾಡಲಿಕ್ಕೋಸ್ಕರ ಒಂದು ಸೊಲ್ಯೂಷನನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ನೀವು ವಾಟರ್ ವಿತ್ ಸ್ಕ್ವೀಸ್ಡ್ ಲೆಮನ್ ಅಂದರೆ ನಿಂಬೆಹಣ್ಣಿನ ರಸವನ್ನು ನಾನು ತೆಗೆದುಕೊಂಡಿದ್ದೀನಿ, ಒಂದು ಅರ್ಧ ತುಂಡಷ್ಟು. ಅದಕ್ಕೆ ಒಂದು ಫುಲ್ ಸ್ಪೂನ್ ಆಫ್ ಸಾಲ್ಟನ್ನು ನೀವು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಸರ್ಫ್ ಎಕ್ಸೆಲ್ ಪೌಡರ್ ಹಾಕಬೇಕಾಗುತ್ತೆ. ಸರ್ಫ್ ಎಕ್ಸೆಲ್ ಪೌಡ್ರನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ವಿಂಡೋ ಗ್ಲಾಸಸ್ ಆಗ್ಬೋದು ಅಥವಾ ಡೋರ್ ಗ್ಲಾಸಸ್ ಆಗ್ಬೋದು, ಯಾವ್ಯಾವ ಏರಿಯಾದಲ್ಲಿ ನಿಮಗೆ ಗ್ಲಾಸ್ ಐಟಮ್ಸ್ ಇರುತ್ತೆ ಅದನ್ನೆಲ್ಲ ವಾಲ್ಗೆ ಫಿಕ್ಸ್ ಆಗಿರೋವಂಥ ಗ್ಲಾಸ್ ಐಟಮ್ಸ್ನೆಲ್ಲ ನೀವು ನೀಟಾಗಿ ಕ್ಲೀನ್ ಮಾಡಲಿಕ್ಕೆ ಬಳಸ್ಬೋದಾಗಿದೆ. ಫಸ್ಟ್ಲಿ ನಾನು ಒಂದು ತೋರಿಸ್ತೀನಿ. ಇಲ್ಲಿ ಕಿಚನಲ್ಲಿ ಇರ್ತಕ್ಕಂಥ ಶೆಲ್ಫ್ ರಾಡ್ನ ನಾನು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ, ಅದ್ರ ಮೇಲೆ ಸ್ಟೇನ್ಸ್ ಎಲ್ಲ ಎಷ್ಟು ನೀಟಾಗಿ ಹೋಗುತ್ತೆ ಅನ್ನೋದನ್ನು ಈ ಸೊಲ್ಯೂಷನಿಂದ ನೀವು ನೋಡಬಹುದು. ಸ್ಟೇನ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈ ಒಂದು ಸೊಲ್ಯೂಷನ್ ಅನ್ನೋದು ಗ್ಲಾಸ್ ಏರಿಯಾನ ನಾವು ಕ್ಲೀನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ನೀವು ಸೊಲ್ಯೂಷನಲ್ಲಿ ಗ್ಲಾಸ್ ಏರಿಯಾನ ವಾಶ್ ಮಾಡಿದ ನಂತರ ಒಂದು ನ್ಯೂಸ್ ಪೇಪರ್ ಅಥವಾ ಯಾವುದಾದ್ರೂ ವೇಸ್ಟ್ ಪೇಪರ್ ಮನೆಯಲ್ಲಿದ್ದರೆ ಅದರಿಂದ ಒಂದು ಸರಿ ಕ್ಲೀನ್ ಮಾಡಿಕೊಂಡು ನಂತರ ಒಂದು ಡ್ರೈ ಪೇಪರಿಂದ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಕ್ಲಿಯರಾಗಿ ನಿಮ್ಮ ಒಂದು ಗ್ಲಾಸ್ ಏರಿಯಾ ಅಂತಕ್ಕಂಥದ್ದು ನೀಟಾಗಿ ಕಾಣೋಕ್ಕೆ ಶುರುವಾಗುತ್ತೆ. ನಿಮಗೆ ಡಿಫ್ರೆನ್ಸ್ ಅನ್ನೋದು ಈ ಒಂದು ಕ್ಲಿಪ್ಪಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿ. ರೈಟ್ ಸೈಡ್ ವಿಂಡೋಲ್ಲಿ ಸ್ಟೇನ್ಸ್ ಹಾಗೆ ಮಾರ್ಕ್ಸ್ ಎಲ್ಲ ಇದೆ, ಲೆಫ್ಟ್ ಸೈಡ್ ವಿಂಡೋಲ್ಲಿ ಕ್ಲೀನ್ ಆಗಿದೆ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ಸೊಲ್ಯೂಷನ್ ಅನ್ನೋದು ತುಂಬಾ ಮ್ಯಾಜಿಕಲ್ ಆಗಿದೆ. ನೀವು ಸಹ ಟ್ರೈ ಮಾಡಿ ವಿಂಡೋ ಗ್ಲಾಸಸ್ಸನ್ನು ಅಥವಾ ಡೋರ್ ಗ್ಲಾಸಸ್ಸನ್ನು ಕ್ಲೀನ್ ಮಾಡ್ಕೋಬೋದು. ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸ್ವಿಚ್ ಬೋರ್ಡ್ ಸಹ ನಾವು ಡೈಲಿ ಆಪರೇಟ್ ಮಾಡೋದ್ರಿಂದ ಡರ್ಟಿ ಆಗಿರುತ್ತೆ, ಹಾಗೆ ಕಲೆಗಳನ್ನು ಹೊಂದಿರುತ್ತೆ. ಸೊ ಈ ಒಂದು ಸ್ವಿಚ್ ಬೋರ್ಡ್ಗಳನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು DIY ಸೊಲ್ಯೂಷನನ್ನು ನಾನು ಇಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಒಂದು ಬೌಲ್ ಆಫ್ ಸೊಲ್ಯೂಷನನ್ನು ನಾನು ಯಾವ ರೀತಿ ಪ್ರಿಪೇರ್ ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ಬಿಕಾಸ್ ಆ ಕ್ಲಿಪ್ ಅನ್ನೋದು ನಾನು ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ. ಸೊ ಇಲ್ಲಿ ನಾನು ಹೇಳ್ತೇನೆ ನಿಮಗೆ ಯಾವ್ಯಾವ ಒಂದು ಪದಾರ್ಥಗಳನ್ನು ಸೇರಿಸ್ಬೇಕು ಈ ಒಂದು ಸೊಲ್ಯೂಷನ್ಗೆ ಅನ್ನೋದನ್ನು. ಸೊ ನೀವಿಲ್ಲಿ ಹಾಫ್ ಬೌಲ್ ಆಫ್ ವಾಟರ್ಗೆ, ಅರ್ಧ ಬೌಲಷ್ಟು ನೀರಿಗೆ ನೀವು ಅರ್ಧ ಸ್ಪೂನಷ್ಟು
ಉಪ್ಪು ಹಾಗೆ 1/4 ಸ್ಪೂನಷ್ಟು ಸೋಡಾವನ್ನು ಬೆರೆಸಿದ್ರೆ ಸಾಕಾಗುತ್ತೆ. ಈ ಒಂದು ಸೊಲ್ಯೂಷನ್ ಅನ್ನೋದು ಪ್ರಿಪೇರ್ ಆಗೋಗುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ವೈಟ್ ಕ್ಲಾತಿಂದ ಅಥವಾ ಯಾವುದಾದ್ರೂ ಒಂದು ಕ್ಲಾತ್ ಮನೇಲಿ ಯೂಸ್ ಮಾಡುವಂಥ ಯಾವುದಾದ್ರೂ ಒಂದು ಚಿಕ್ಕ ಕ್ಲಾತಿಂದ ನೀವು ಈ ಒಂದು ಸ್ವಿಚ್ ಬೋರ್ಡ್ಸನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದಾಗುತ್ತೆ. ತುಂಬಾ ಹೊಸದಾಗಿ ಹಾಗೆ ಇನ್ಫೆಕ್ಷನ್ ಫ್ರೀ ಏರಿಯಾ ಆಗೂ ಸಹ ನಿಮ್ಮ ಸ್ವಿಚ್ ಬೋರ್ಡನ್ನು ನೀವು ನೋಡ್ಬೋದು. ನಾವು ಹೆಚ್ಚಾಗಿ ಯೂಸ್ ಮಾಡುವಂತಹ ಮತ್ತೊಂದು ಪ್ಲೇಸ್ ಏನಪ್ಪ ಮನೆಯಲ್ಲಿ ಅಂದರೆ ನಮ್ಮನೆಯ ಬಾಗಿಲುಗಳು. ಅವು ಸಹ ಅಷ್ಟೇ ತುಂಬಾ ಡಸ್ಟ್ ಕೂತಿರುತ್ತೆ. ಬಟ್ ನಾವು ರೆಗ್ಯುಲರಾಗಿ ಅಬ್ಸರ್ವ್ ಮಾಡದೇ ಇರೋ ಕಾರಣ ನಾವು ಅದನ್ನು ಮುಟ್ತಾನೆ ಇರ್ತೀವಿ. ಡಸ್ಟ್ ಅಲರ್ಜೀಸ್ ಅನ್ನೋದಾಗುತ್ತೆ. ಮಕ್ಕಳು ಸಹ ಫುಡ್ ಇನ್ಫೆಕ್ಷನನ್ನು ಅನುಭವಿಸ್ತಾ ಇರ್ತಾರೆ. ಸೊ ಹಾಗಾಗಿ ಈ ಏರಿಯಾ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಕ್ಲೀನ್ ಮಾಡ್ಕೊಳ್ಳಿಕ್ಕೆ. ಸೊ ನಾನು ಇವಾಗ ಏನು ಸೊಲ್ಯೂಷನ್ನ ಪ್ರಿಪೇರ್ ಮಾಡಿದ್ದೆ ಅದೇ ಸೊಲ್ಯೂಷನಿಂದ ನೀವು ಈ ಬಾಗಿಲನ್ನು ಸಹ ಕ್ಲೀನ್ ಮಾಡ್ಕೋಬೋದಾಗಿದೆ. ಸೊ ನೋಡ್ಬೋದು ಡಸ್ಟ್ ಅನ್ನೋದು ಎಷ್ಟು ನೀಟ್ಲಿ ರಿಮೂವ್ ಆಗುತ್ತೆ ಈ ಒಂದು ಸೊಲ್ಯೂಷನಿಂದ. ಆ್ಯಂಡ್ ಆಲ್ಸೋ ಶೈನಿ ಸಹ ನಿಮ್ಮ ಒಂದು ಬಾಗಿಲಿಗೆ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ, ಎಷ್ಟು ಶೈನಿಂಗ್ ಅನ್ನೋದು ಈ ಬಾಗಿಲಿಗೆ ಬಂದಿದೆ ಆ್ಯಂಡ್ ಡಸ್ಟ್ ಫ್ರೀ ಆಗಿದೆ ಅನ್ನೋದನ್ನು. ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಇದೇ ರೀತಿಯಾದಂತಹ ವೀಡಿಯೋಸ್ ನೀವು ಹೆಚ್ಚು ನೋಡಬೇಕು ಅಂತಂದರೆ ನಮ್ಮ ಚಾನಲನ್ನು ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಲೈಕ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಅನ್ನೋದು ಬೇರೆಯವ್ರಿಗೂ ಸಹ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.